ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ. ವೈಜ್ಞಾನಿಕ ಮತ್ತು ಐತಿಹಾಸಿಕ ಮಾಹಿತಿಗಳನ್ನು ಒಳಗೊಂಡ ಅಚ್ಚರಿ ಮೂಡಿಸುವ ವಿಭಿನ್ನ ಪ್ರಯತ್ನದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಮುಖ್ಯ. ಪ್ರವೀಣ್ ಪ್ಲಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ಮತ್ತು ಬೆಂಬಲಿಸಿ. ನಿಮ್ಮ ಬೆಂಬಲ. ಎಲ್ಲರಿಗೂ ನಮಸ್ಕಾರ. ಇಂದು ನಾನು ನಮ್ಮೆಲ್ಲರ ಮನಸ್ಸಿನಲ್ಲಿ ಮೂಡುವ ಒಂದು ದೊಡ್ಡ ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯತ್ನ ಮಾಡಲಿದ್ದೇನೆ. ಅದೇನೆಂದರೆ, ನಮ್ಮ ಈ ಬ್ರಹ್ಮಾಂಡ ಅಥವಾ ವಿಶ್ವಕ್ಕೆ ಅಂತ್ಯ ಎಂಬುದು ಇದೆಯೇ? ಇದ್ದರೆ ಅದು ಹೇಗಿರಬಹುದು? ಸುಮಾರು 13.8 ಬಿಲಿಯನ್ ವರ್ಷಗಳ ಹಿಂದೆ ಬಿಗ್ ಬ್ಯಾಂಗ್ ಎಂಬ ಮಹಾಸ್ಫೋಟದ ಮೂಲಕ ನಮ್ಮ ವಿಶ್ವ ಸೃಷ್ಟಿಯಾಯಿತು ಎಂದು ವಿಜ್ಞಾನ ಹೇಳುತ್ತದೆ. ಅಂದಿನಿಂದ ಇಂದಿನವರೆಗೆ ವಿಶ್ವವು ನಿರಂತರವಾಗಿ ವಿಸ್ತರಿಸುತ್ತಲೇ ಇದೆ. ಆದರೆ ಯಾವುದೇ ಆರಂಭಕ್ಕೆ ಒಂದು ಅಂತ್ಯ ಇರಲೇಬೇಕಲ್ಲವೇ? ಆಧುನಿಕ ಖಗೋಳ ವಿಜ್ಞಾನದ ಪ್ರಕಾರ ವಿಶ್ವದ ಅಂತ್ಯವು ಹೇಗೆ ಸಂಭವಿಸಬಹುದು ಎಂಬುದಕ್ಕೆ ಪ್ರಮುಖವಾಗಿ 3 ಸಿದ್ಧಾಂತಗಳಿವೆ. ವಿಶ್ವದ ಅಂತ್ಯದ ಬಗ್ಗೆ ವಿಜ್ಞಾನಿಗಳು ಹೆಚ್ಚು ನಂಬುವ ಮೊದಲ ಸಿದ್ಧಾಂತವೆಂದರೆ ಬಿಗ್ ಫ್ರೀಜ್, ಮಹಾಶೀತಲತೆ. ಇದು ಹೇಗೆ ಸಂಭವಿಸುತ್ತದೆ? ಪ್ರಸ್ತುತ ನಮ್ಮ ವಿಶ್ವವು ಅತಿ ವೇಗವಾಗಿ ವಿಸ್ತರಿಸುತ್ತಿದೆ. ಇದಕ್ಕೆ ಡಾರ್ಕ್ ಎನರ್ಜಿ ಎಂಬ ನಿಗುವ ಶಕ್ತಿ ಕಾರಣ. ಒಂದು ವೇಳೆ ವಿಶ್ವ ಹೀಗೆಯೇ ವಿಸ್ತರಿಸುತ್ತಾ ಹೋದರೆ ಗ್ಯಾಲಕ್ಸಿಗಳು, ನಕ್ಷತ್ರಪುಂಜಗಳು ಒಂದರಿಂದ ಒಂದು ತುಂಬಾ ದೂರ ಹೋಗುತ್ತವೆ. ಪರಿಣಾಮ, ಕಾಲಕ್ರಮೇಣ ಹೊಸ ನಕ್ಷತ್ರಗಳು ಹುಟ್ಟಲು ಅಗತ್ಯವಿರುವ ಅನಿಲ ಮತ್ತು ಧೂಳು ಖಾಲಿಯಾಗುತ್ತದೆ. ಇರುವ ನಕ್ಷತ್ರಗಳು ಒಂದೊಂದಾಗಿ ಉರಿದು ಆರಿ ಹೋಗುತ್ತವೆ. ಕೊನೆಗೆ ಕಪ್ಪು ಕುಳಿಗಳು, ಬ್ಲ್ಯಾಕ್ ಹೋಲ್ಸ್ ಮಾತ್ರ ಉಳಿಯುತ್ತವೆ. ಕೋಟ್ಯಂತರ ವರ್ಷಗಳ ನಂತರ ಅವುಗಳು ಸಹ ಕರಗಿ ಹೋಗುತ್ತವೆ. ಅಂತಿಮ ಸ್ಥಿತಿ: ಇಡೀ ವಿಶ್ವದಲ್ಲಿ ಯಾವುದೇ ಬೆಳಕು, ಶಾಖ ಅಥವಾ ಶಕ್ತಿ ಇರುವುದಿಲ್ಲ. ವಿಶ್ವವು ಸಂಪೂರ್ಣವಾಗಿ ಕತ್ತಲೆ ಮತ್ತು -ಡಿಗ್ರಿಯ ತೀವ್ರ ಚಳಿಗೆ ಜಾರುತ್ತದೆ. ಇದನ್ನೇ ಬಿಗ್ ಫ್ರೀಜ್ ಎನ್ನಲಾಗುತ್ತದೆ. ಎರಡನೆಯ ಸಿದ್ಧಾಂತ ಬಿಗ್ ಕ್ರಂಚ್, ಮಹಾಕುಸಿತ. ಇದು ಬಿಗ್ ಬ್ಯಾಂಗ್ಗೆ ತದ್ವಿರುದ್ಧವಾದ ಪ್ರಕ್ರಿಯೆ. ಇದು ಹೇಗೆ ಸಂಭವಿಸುತ್ತದೆ? ಪ್ರಸ್ತುತ ವಿಶ್ವವನ್ನು ವಿಸ್ತರಿಸುತ್ತಿರುವ ಡಾರ್ಕ್ ಎನರ್ಜಿಯ ಪ್ರಭಾವ ಒಂದು ದಿನ ಕಡಿಮೆಯಾಗಬಹುದು ಎಂದು ಈ ಸಿದ್ಧಾಂತ ಹೇಳುತ್ತದೆ. ಆಗ ವಿಶ್ವದಲ್ಲಿರುವ ಗುರುತ್ವಾಕರ್ಷಣ ಶಕ್ತಿ, ಗ್ರಾವಿಟಿ, ಮೇಲುಗೈ ಸಾಧಿಸುತ್ತದೆ. ಪರಿಣಾಮ, ವಿಸ್ತರಣೆ ನಿಂತು ವಿಶ್ವವು ಮತ್ತೆ ಹಿಂದಕ್ಕೆ ಕುಗ್ಗಲು ಪ್ರಾರಂಭಿಸುತ್ತದೆ. ದೂರ ಹೋಗಿದ್ದ ಗ್ಯಾಲಕ್ಸಿಗಳು ಮತ್ತು ನಕ್ಷತ್ರಗಳು ಹತ್ತಿರ ಬರತೊಡಗುತ್ತವೆ. ಇಡೀ ವಿಶ್ವದ ತಾಪಮಾನವು ತೀವ್ರವಾಗಿ ಹೆಚ್ಚಾಗುತ್ತದೆ. ಅಂತಿಮ ಸ್ಥಿತಿ: ಕೊನೆಯ ಹಂತದಲ್ಲಿ ಎಲ್ಲವೂ ಒಂದಕ್ಕೊಂದು ಡಿಕ್ಕಿ ಹೊಡೆದು ಇಡೀ ವಿಶ್ವವು ಮತ್ತೆ ಒಂದು ಸಣ್ಣ, ಅತಿ ಹೆಚ್ಚು ತೂಕದ ಮತ್ತು ಬಿಸಿಯಾದ ಬಿಂದುವಾಗಿ ಸಿಂಗ್ಯುಲಾರಿಟಿ ಕುಸಿದು ಹೋಗುತ್ತದೆ. ಅಂದರೆ ಎಲ್ಲಿಂದ ಆರಂಭವಾಗಿತ್ತೋ ಅಲ್ಲೇ ಮುಕ್ತಾಯವಾಗುತ್ತದೆ. ಮೂರನೆಯ ಮತ್ತು ಅತ್ಯಂತ ಭಯಾನಕ ಸಿದ್ಧಾಂತ ಎಂದರೆ ಬಿಗ್ ರಿಪ್, ಮಹಾ ಸೀಳುವಿಕೆ. ಇದು ಹೇಗೆ ಸಂಭವಿಸುತ್ತದೆ? ಒಂದು ವೇಳೆ ಡಾರ್ಕ್ ಎನರ್ಜಿಯ ಶಕ್ತಿ ದಿನಕಳೆದಂತೆ ಅತಿ ವೇಗವಾಗಿ ಹೆಚ್ಚಾಗುತ್ತಾ ಹೋದರೆ ಈ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಪರಿಣಾಮ, ವಿಶ್ವದ ವಿಸ್ತರಣೆಯ ವೇಗ ಎಷ್ಟು ಹೆಚ್ಚಾಗುತ್ತದೆ ಎಂದರೆ ಗುರುತ್ವಾಕರ್ಷಣ ಶಕ್ತಿಗೂ ಅದನ್ನು ತಡೆಯಲು ಸಾಧ್ಯವಾಗುವುದಿಲ್ಲ. ಮೊದಲು ಗ್ಯಾಲಕ್ಸಿಗಳು ಪರಸ್ಪರ ದೂರವಾಗುತ್ತವೆ. ನಂತರ ಸೂರ್ಯ ಮತ್ತು ಗ್ರಹಗಳು ತಮ್ಮ ಕಕ್ಷೆಯಿಂದ ಸಿಡಿದು ಹೋಗುತ್ತವೆ. ಅಂತಿಮ ಸ್ಥಿತಿ: ಕೊನೆಗೆ ಈ ವಿಸ್ತರಣೆಯ ಒತ್ತಡಕ್ಕೆ ಸಿಲುಕಿ ಪರಮಾಣುಗಳು, ಎಟಮ್ಸ್ ಮತ್ತು ಕಣಗಳು ಕೂಡ ಒಂದಕ್ಕೊಂದು ತಡೆಯಲಾರದೆ ಮಧ್ಯದಲ್ಲೇ ಸೀಳಿ ಹೋಗುತ್ತವೆ. ಇಡೀ ವಿಶ್ವದ ಅಸ್ತಿತ್ವವೇ ಹರಿದು ಹೋದಂತೆ ನಾಶವಾಗುತ್ತದೆ. ಈ 3 ಸಿದ್ಧಾಂತಗಳನ್ನು ಕೇಳಿದಾಗ ನಮಗೆ ಭಯವಾಗುವುದು ಸಹಜ. ಆದರೆ ಗಾಬರಿಯಾಗುವ ಅಗತ್ಯವಿಲ್ಲ, ಏಕೆಂದರೆ ವಿಜ್ಞಾನಿಗಳ ಪ್ರಕಾರ ಈ ರೀತಿಯ ಅಂತ್ಯ ಸಂಭವಿಸಲು ಇನ್ನೂ ಕನಿಷ್ಠ 100 ಬಿಲಿಯನ್ ಕೋಟಿ ವರ್ಷಗಳು ಬೇಕಾಗುತ್ತವೆ. ಅಲ್ಲಿಯವರೆಗೆ ನಮ್ಮ ಭೂಮಿ ಅಥವಾ ಸೂರ್ಯನ ಅಸ್ತಿತ್ವವೂ ಇರುವುದಿಲ್ಲ. ವಿಶ್ವದ ಅಂತ್ಯ ಹೇಗೆಯೇ ಆದರೂ ವಿಜ್ಞಾನದ ದೃಷ್ಟಿಯಲ್ಲಿ ಇದು ಪ್ರಕೃತಿಯ ಒಂದು ನಿರಂತರ ಚಕ್ರ. ಒಂದು ಅಂತ್ಯವು ಮತ್ತೊಂದು ಹೊಸ ಆರಂಭಕ್ಕೆ ದಾರಿಯಾಗಬಹುದು. ಬಿಗ್ ಕ್ರಂಚ್ ನಂತರ ಮತ್ತೊಂದು ಬಿಗ್ ಬ್ಯಾಂಗ್ ಸಂಭವಿಸಿ ಹೊಸ ವಿಶ್ವ ಸೃಷ್ಟಿಯಾದರೂ ಆಶ್ಚರ್ಯವಿಲ್ಲ. ನನ್ನ ಮಾತುಗಳನ್ನು ಆಲಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು.